ಬೆಳಗಾವಿಯಲ್ಲಿ ರೈತರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಬಾಯಿ ಬಿಟ್ಟಿದಾರಪ್ಪ. ಇದೀಗ ಮಾತಾಡಿದ್ದಾರೆ ನೋಡಿ. ಇದು ಸಂಪುಟ ಸಭೆಯಲ್ಲಿ ವಿಷಯ ಚರ್ಚೆ ಆಗಬೇಕಾಗಿರುವಂಥದ್ದು. ಕಾನೂನು ಸಚಿವರಿಗೆ ರೈತರು ಬೇಡಿಕೆ ಸಲ್ಲಿಸಿದ್ದಾರೆ. ಬೇಡಿಕೆ ಈಡೇರಿಸುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಆಗಿದೆ. ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೀವಿ, ತೀರ್ಮಾನದಿಂದ ರೈತರಿಗೆ ಅನುಕೂಲ ಆಗಬೇಕು. ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು 3,200 ರೂಪಾಯಿ ನೀಡಲು ಒಪ್ಪಿದ್ದೆವು, ಆದರೆ ರೈತರು ಒಪ್ತಿಲ್ಲ. ನಾವು 3,200 ರೂಪಾಯಿ ಕೊಡೋದಕ್ಕೆ ಒಪ್ತಾ ಇದ್ದೀವಿ, ಆದರೆ ರೈತರು ಮಾತ್ರ ಒಪ್ತಾ ಇಲ್ಲ. ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡಲು ಆಗಲ್ಲ ರೀ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಿಂಗ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಮಹಾರಾಷ್ಟ್ರ ರೀತಿ ಆಗೋದಿಲ್ಲ ರೀ ಸ್ವಾಮಿ. ಇನ್ನೂ ಕೂಡ ಕೇಳ್ತಾ ಇರುವಂಥದ್ದು 600 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಅಲ್ಲ, ಬರೀ 300 ರೂಪಾಯಿ. 3,500 ರೂಪಾಯಿ ಇದೆ, 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಿರಲ್ಲ. ಇನ್ನೊಂದು 300 ರೂಪಾಯಿ ಜಾಸ್ತಿ ಮಾಡೋಕ್ಕೆ ಅದೇನಾಗಿತ್ತೋ ಗೊತ್ತಿಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಅವರು ಏನೋ ಮಾತಾಡಿದಾರಂತೆ, ಬನ್ನಿ ನೋಡೋಣ. ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3,200 ಒಪ್ಪಿಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ಸಂಘಟನೆಗಳಿಂದ ರಾಜಕೀಯ ಕೈವಾಡ ಏನಾದರೂ ಇದೆ? ಇಲ್ಲ, ರಾಜಕೀಯ ಏನಿಲ್ಲ. ಅದೇನು ಹೇಳಿದ್ರೆ ಪ್ರತಿ ಸಾರಿ ಆಗತ್ತೆ. ಇದೇನು ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡ್ತಾರೆ. ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಏನು ಲಾಭ? ಅವರೇ ಮಾಡಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ದಿ ಅಲ್ಲಿ ದಿಲ್ಲಿಗೆ ಹೋಗಿ ಮಕ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನು ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತು ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದರೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗಲ್ಲ. ಇವರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಟಿಸಲಿದ್ದಾರೆ. ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನೋ ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆ್ಯಕ್ಟ್ ಮಾಡ್ತಾರೆ. ಏನೋ ಇಲ್ಲ ಇವ್ರದ್ದು, ಎಲ್ಲ ನಮ್ಮದೇ ಇರೋ ಹಂಗೆ. ನಮ್ದೇನೂ ಇಲ್ಲ ಅದರಲ್ಲಿ. ಎಲ್ಲ ಮಾಡಬೇಕಾದ್ದು ಕೇಂದ್ರ ಸರ್ಕಾರ ಇದರಲ್ಲಿ. ಕೂಡ ಒಂದು ಸಜೆಷನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ 200 ರೂಪಾಯಿ ಕೊಡಬಹುದು. ಯಾರೇ ಬಸವರಾಜ ಬೊಮ್ಮಾಯಿ ಅದು ನೋಡೋಕೆ ಅದು ಸರ್ಕಾರ ತೀರ್ಮಾನ ಮಾಡೋದು, ನಾವಲ್ಲ. ಅದು ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋದು ಏನಾಗ್ತದೆ. ಸರ್, ಈಗ ಕಬ್ಬಿನ ಬೆಲೆ ಇಷ್ಟೇ ನಿಗದಿ ಆಗ್ತದೆ ಸರ್. ಮಹಾರಾಷ್ಟ್ರದಲ್ಲಿ 3,600 ಕೊಡೋದಾಗಿಲ್ಲ. ನಮ್ಮ ರಾಜ್ಯದ ಕಬ್ಬು ಹೊರ ರಾಜ್ಯಕ್ಕೆ ಹೋಗುತ್ತಲ್ಲ ಸರ್? ಹೋಗ್ತಾರೆ. ಎಲ್ಲನೂ ಒಯ್ಯಲ್ಲ. ಒಂದು 5% ಒಯ್ತಾರೆ. ಎಲ್ಲನೂ ಒಯ್ದಿಲ್ಲ. ಭಾಳ 5ರಿಂದ 10% ಒಯ್ತಾರೆ. ಬಾರ್ಡರ್ ಇದ್ದಾರೆ, ಹೋಗ್ತಾರೆ. ಅವ್ರು ಅಲ್ಲಿ ಮೆಂಬರ್ ಇರ್ತಾರೆ. ಕೋಆಪರೇಟಿವ್ ಸೆಕ್ಟರ್ಗೆ ಮೆಂಬರ್ ಇದ್ದಾರೆ. ನಮ್ಮಲ್ಲಿ ಮೆಂಬರ್ ಇರ್ತಾರೆ, ಅಲ್ಲಿ ಮೆಂಬರ್ ಇರ್ತಾರೆ. ಅಲ್ಲಿಯೂ ಕಳಿಸ್ತಾರೆ, ಇಲ್ಲಿಯೂ ಕಳಿಸ್ತಾರೆ. 2 ಕಡೆ ಕಳಿಸ್ತಾರೆ. ಪೊಲಿಟಿಕಲಿ ಎಲ್ಲ ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಚರ್ಚೆ ಆಗೋಯ್ತು. ಈಗ ಕಬ್ಬು ಮಾತ್ರ ಈಗ ದಿಲ್ಲಿ ಇಲ್ಲ. ಕಬ್ಬಿಂದ ಮುಗಿದ್ಮ್ಯಾಗ ನೋಡೋಣ. ಅದು ಡೆಲ್ಲಿಗೆ ಇಲ್ಲಿ ಕಬ್ಬಿಂದ ಮುಗಿಬೇಕು. ಈಗ ಮುಗಿಸೋಣ ಇದೆ. ಕಬ್ಬಿಂದ ಮುಗಿದ್ಮ್ಯಾಗ ನೆಕ್ಸ್ಟ್ ಡೆಲ್ಲಿ ಆಮೇಲೆ ನೋಡೋಣ. ಕಬ್ಬೇನು ತಮ್ಮ ಇದಕ್ಕೆ ಕಂಟಕ ಆಗಲ್ವ ಸರ್? ಯಾವ್ದ ಕಬ್ಬಿನ ಹೋರಾಟ ತಮ್ಮ ಕಂಟಕ ಆಗಲ್ಲ? ನೀವು ಕೂಡ ಕಂಟಕ ಏನಾಗೋಲ್ಲ. ಇದು ಹೇಳಿದಲ್ಲ, ಸ್ಟ್ರೈಕ್ ಪ್ರತಿ ವರ್ಷ ಮಾಡತ್ತಾರ, ಹೊಸದೇನಲ್ಲ. ಈ ಸಲ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಆಮ್ಯಾಗ ಒಂದು ಯಾವ್ದಾರ ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರ್ತಾರೆ. ಸ್ಟಾರ್ಟ್ ಮಾಡಲೇಬೇಕಲ್ವ. ಬೇರೆ ಉತ್ಪನ್ನಗಳಲ್ಲೂ ಕೂಡ ನಮಗೆ ಲಾಭ ಕೊಡಿ ಅಂತ ಕೇಳ್ತಾರೆ. ಇದು ಎಲ್ಲ ಕೂಡ FRP ಅನ್ನೋದು. ಕೇಂದ್ರ ಸರ್ಕಾರ ಏನೇನು ಬರ್ತೈತೆ ಅದರಲ್ಲಿ ಎಲ್ಲ ಫಸ್ಟ್ ಪ್ರಾಡಕ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಏನು ಬರ್ತಾವೆ ಎಲ್ಲ ಕೂಡ ಅವರು FRP ಅಂತ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ಎಲ್ಲ ಬಂತು. ಹಂಗೆ ಹೇಳಲಾಗಲ್ಲಲ್ರಿ. ಕಾಯ್ದೆ ಇದೆ, ಕಾನೂನು ಇದೆ, ಕೇಂದ್ರ ಸರ್ಕಾರ ಇದೆ ಅದಕ್ಕೆ ಮಾಡಲಿಕ್ಕೆ. 50 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅವ್ರು ಮಾಡ್ತಾರೆ, ಅದನ್ನು ನಾವು ಮಾಡೋಲ್ಲ. ಎಲ್ಲ ಸೇರಿ ಅದರಲ್ಲಿ ಎಕ್ಸ್ಪರ್ಟ್ ಟೀಮ್ ಇದ್ದವರು ಕೂಡ ಮಾಡಿರ್ತಾರೆ.
ಸೊ ಅದ್ರ ಮ್ಯಾಗೆ FRP ಫಿಕ್ಸ್ ಆಗುತ್ತೆ. ಇವತ್ತು ರಾಜ್ಯ ಸರ್ಕಾರ ಏನು ಚರ್ಚೆ ಮಾಡಿದ್ರು? ಬೇಡಿಕೆಗಳ ಈಡೇರಿಸುವಾಗ ದರ ನೀತಿ ರಾಜ್ಯ ಸರ್ಕಾರ ಅವರು ಕನ್ವಿನ್ಸ್ ಮಾಡಬೇಕು, ಇದಿಷ್ಟಾಗುತ್ತೆ ಅವ್ರದ್ದು, ನಿಮ್ದು ಹಿಂಗಿದೆ ಅಂತ. ಬೇರೆ ಬೇರೆ ಮಹಾರಾಷ್ಟ್ರ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಇವಾಗ ಅಂಕಿಅಂಶಗಳನ್ನ ತರಿಸ್ಕೋಬೇಕು. ಅವ್ರು ಯಾಕೆ ಕೊಡ್ತಾರೆ, ನಾವು ಯಾಕೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಅಂದರೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಆಗಬೇಕು, ಬೋತ್ ಸೈಡ್. ರೈತರಿಗೂ ಆಗಬೇಕು, ಈ ಕಡೆ ಕಾರ್ಖಾನೆ ಅವ್ರದ್ದು ಏನಿದ್ರೆ ಕಾರ್ಖಾನೆ ಅವ್ರಿಗೆ ಹೇಳಬೇಕು ಹಿಂಗಿದೆ ಹಿಂಗೆ ಮಾಡಿ ಅಂತ, ಅವ್ರಿಗೆ ಹಿಂಗಿದೆ ನೀವು ಹಿಂಗೆ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಸರ್ಕಾರ ಕಡೆಯಿಂದ ಅಂದರೆ ನೆಗೋಷಿಯೇಟರ್ ಆಗಿ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಸಭೆ ಕರೆದ್ರು ನಾವು ಬರೋದಿಲ್ಲ ಅಂತೇಳಿ ರೈತರು ಪಟ್ಟಣದಿಂದ ನೋಡೋಣ, ಅದೇನು ಎಚ್ ಕೆ ಪಾಟೀಲ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರ ಕಡೆ ಕೊಟ್ಟಿದ್ದಾರೆ, ಕಾನೂನು ಮಂತ್ರಿಗಳ ಕಡೆ ಅವ್ರು ಏನು ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀವಿ. ಸರ್, ಹಿಂದಿನಿಂದ ಒಂದು ಗಂಭೀರ ಆರೋಪ ಇದೆ ಸರ್. ಕಾರ್ಖಾನೆಗಳು ತೂಕ ಹೊಡಿತಾರೆ, ತೂಕ ವ್ಯತ್ಯಾಸ ಆಗುತ್ತೆ ಅಂತ. ಅದು ಅದು ಅವ್ರದ್ದು ಕಬ್ಬು ಬೆಳೆಯವ್ರದ್ದು ಜವಾಬ್ದಾರಿ. ಅದು ಬೆಳೆಯವರು ಮತ್ತು ನೀವು ಹೆಂಗಿದೆ ನೀವು ನೋಡ್ಕೋಬೇಕಲ್ಲ, ಅದು ಅವ್ರ ಜವಾಬ್ದಾರಿ. ಕಳಿಸುವಂಥವ್ರು ಅವ್ರ ಜವಾಬ್ದಾರಿ. ಹಿಂದೆ ವಿಧಾನಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಕೂಡ ಆಗಿದೆ ಸರ್. ಅದೇನು ಚರ್ಚೆ ಸುಮಾರು ಸಾರಿ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಆಗಿದೆ. ಅದನ್ನು ಅವರು ಜವಾಬ್ದಾರಿ ಅವರೇ ವಹಿಸ್ಕೋಬೇಕು. ಕಾರ್ಖಾನೆಗಳು ಬೆಳೆಯೋರು ರೈತರು ಅವ್ರ ಜವಾಬ್ದಾರಿ, ಅವ್ರವ್ರ ಒಂದು ಜವಾಬ್ದಾರಿ ವಹಿಸ್ರೆ ಅವ್ರು. ಯಾಕಂದ್ರೆ ಬೇರೆಯವ್ರನ್ನು ಪ್ರತಿ ದಿವಸ ಯಾರು ನೋಡ್ಲಿಕ್ಕೆ ಆಗೋಲ್ಲ, ಅದು ಅವ್ರ ಜವಾಬ್ದಾರಿ ವಹಿಸ್ಕೋಬೇಕಷ್ಟೆ. ಕಬ್ಬಿನ ಬೆಳೆಗಾರರು